ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಬ್ಲೌಸ್ ಕಟಿಂಗ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಒಂದು ಪ್ಲೇನ್ ಬ್ಲೌಸ್ ಅನ್ನ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ದಿನ ಎಲ್ಲ ನಿಮಗೆ ಲೈನಿಂಗ್ ಬ್ಲೌಸ್ ಅನ್ನ ಕಟಿಂಗ್ ನೋಡಿರ್ತೀರ, ತುಂಬಾ ವಿಡಿಯೋಸ್ ನಾನು ಹಾಕಿರ್ತೀನಿ. ಹಾಗೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಇದೆ, ದಯವಿಟ್ಟು ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಯಾರು ಟೈಲರಿಂಗ್ ಕಲಿತಾ ಇದ್ದೀರಾ, ಈ ಮೆಥಡ್ ಅನ್ನ ನೀವು, ಈ ಕಟಿಂಗ್ ಮೆಥಡ್ ಅನ್ನ ನೀವು ಫಾಲೋ ಮಾಡಿ ನಂತರ ನೀವು ಬೇರೆ ರೀತಿ ಬ್ಲೌಸ್ ಕಟಿಂಗ್ ಅನ್ನ ಕಲಿಬಹುದು. ಹಾಗೆ ಇದರಲ್ಲಿ ಬಿಗ್ನರ್ಸ್ಗೋಸ್ಕರ ತುಂಬಾ ಟಿಪ್ಸ್ ಇರುತ್ತೆ ಸ್ನೇಹಿತರೆ. ಇದು ಹೊಸದಾಗಿ ಯಾರು ಕಲಿಯೋದು ದಯವಿಟ್ಟು ಈ ವಿಡಿಯೋನ ಎಂಡ್ ವರ್ಗು ನೋಡಿ, ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಬ್ಲೌಸ್ ಬಗ್ಗೆ. ಸ್ನೇಹಿತರೆ, ಮೊದಲಿಗೆ ನೋಡಿ ನಾನು ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಉಲ್ಟಾ ಸೀದಾ ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ, ಇದು ಸೀದಾ ಇದೆ, ಉಲ್ಟಾ ಬಂದು ಮೇಲ್ಗಡೆ ಹಾಕೊಂಡಿದ್ದೀನಿ ನಾನು. ಇದು ಎರಡು ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಾಲ್ಟೇಜ್ ಆದ್ರೆ ಸ್ನೇಹಿತರೆ ಒಂದ್ ಸೈಡ್ ಬಿಟ್ಕೊಂಡ್ಬಿಡಿ ನೀವು. ಇದನ್ನ ಫ್ರಂಟ್, ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಪೀಸ್ ಅನ್ನೋದಿಲ್ಲ, ಬ್ಯಾಕ್ ಸೈಡ್ ಅಟ್ಯಾಚ್ ಮಾಡಂಗೆ ನಾವು ಬಿಟ್ಕೊಳ್ಳಿ ನೀವು. ನಾವು ಫ್ರಂಟ್ ಸೈಡ್ ಅನ್ನ ನಾವು ಫ್ರಂಟ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ ಯಾವುದೇ ಕಾರಣಕ್ಕೂ ನಾವು ಪೀಸ್ ಅನ್ನ ಅಟ್ಯಾಚ್ ಮಾಡಬಾರ್ದು, ಅಲ್ಲಿ ಬ್ಲೌಸ್ ಸರಿಯಾಗಿ ಬರಲ್ಲ ಸ್ನೇಹಿತರೆ. ಇದು ಪ್ಲೇನ್ ಬ್ಲೌಸ್ ಅಂತೇಳಿ, ಹಾಗಾಗಿ ಇದಕ್ಕೆ ಒಂದು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ನಾವು ಹೆಮ್ಮಿಂಗ್ ಪಟ್ಟಿ ಮಾಡ್ತೀವಲ್ಲ, ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನಮಗೆ ಇದು ಅಳತೆ ಬ್ಲೌಸ್ ಪ್ರಕಾರ ಸ್ಲೀವ್ಗೆ ಆಗುತ್ತಿಲ್ಲ ಅನ್ಸ ಒಂದ್ಸರಿ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡ್ರೆ ಆಗುತ್ತೆ, ನಮಗೆ ಸ್ವಲ್ಪ ಕೂಡ ಸಾಲ್ಟೇಜ್ ಆಗುತ್ತೆ. ನೋಡಿ, ಇವಾಗ ನಾವು ಹೆಮ್ಮಿಂಗ್ ಪಟ್ಟಿ ಮಾಡ್ಬೇಕಲ್ಲ, ಅದಕ್ಕಾಗಿ ನಾನು 1.5 ಇಂಚು ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾವು ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ ಬಿಡ್ಲೇಬೇಕಾಗುತ್ತೆ. ಇವಾಗ ಬಂದು ಸ್ನೇಹಿತರೆ, ಇದು ನೋಡಿ ಅಳತೆ ಬ್ಲೌಸ್ ಪ್ರಕಾರ ನಾವು ಸ್ಲೀವ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಫಿಟ್ಟಿಂಗ್ ಇದೆ. ಇದು ಫಿಟ್ಟಿಂಗ್ ಎಷ್ಟು ಬರುತ್ತೋ ಅಷ್ಟಕ್ಕೆ 1/4 ಇಂಚು ಎಕ್ಸ್ಟ್ರಾ ಲೂಸ್ ಕೊಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಇಲ್ಲಿ ತಗೊಂತ ಇದ್ದೀನಿ. ಹಾಗೆ ಲೆಂತ್ ಬಂದು ಇದಕ್ಕಿಂತ ರೆಡಿ ಇದೆ, ಇದಕ್ಕಿಂತ 1/2 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ನೋಡಿ, ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ, ಇಲ್ಲಿ ಮೇಲ್ಗಡೆಯಿಂದ 1.5 ಇಂಚು ಒಂದು ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ 1.5 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಬಂದು ಇದಕ್ಕೆ ಇಲ್ಲಿಂದ ನಾವು ಒಂದು ಲೈನ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಇವೆರಡು ಸೆಂಟರ್ಗೆ ನೋಡಿ, ಇಲ್ಲಿ ಬಂದು 7.25 ಇಂಚ್ ಇದೆ, ಅಂದ್ರೆ ಇಲ್ಲಿ 3.25ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಸ್ಲೀವ್ ಕಟ್ ಮಾಡೋದು ತುಂಬಾ ಮೆಥಡ್ ಇದೆ, ಬಟ್ ಬಿಗ್ನೆಸ್ಗೋಸ್ಕರ ಈ ವಿಡಿಯೋ ಮಾಡೋದ್ರಿಂದ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನೀವು ಈ ತರ ಟ್ರೈ ಮಾಡಿ, ಏನು ನಿಮಗೆ ಬರಲ್ಲ, ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ ಅನ್ನ. ಇವಾಗ ಬಂದು ಕಟ್ ಮಾಡೋಣ ಸ್ನೇಹಿತರೆ. ಹಾಗೆ ಬಂದು ನೋಡಿ, 1.5 ಇಂಚು 1.25 ಇಂಚು ಎಕ್ಸ್ಟ್ರಾ ತಗೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ಬಂದು ಇಲ್ಲಿ ಫೋಲ್ಡಿಂಗಿಗೋಸ್ಕರ ಒಂದು ನ್ಯಾಚ್ ಹಾಕಂತ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಪೀಸ್ ಅನ್ನ ನಾವು ನಂತರ ಅಟ್ಯಾಚ್ ಮಾಡ್ಕೊಂಡು ಫ್ರಂಟ್ ಶೇಪ್, ಅದರಲ್ಲಿ ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡ್ಕೋಣ. ನೋಡಿ, ನಾನು ನಿಮಗೆ ಕಾಣಲಿ ಅಂತ ಉದ್ದೇಶಕ್ಕೋಸ್ಕರ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಬಟ್ ಇದನ್ನ ನಾವು ಬ್ಯಾಕ್ ಸೈಡ್, ಈ ಸೈಡ್ ಅಲ್ಲಿ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನಾನು ಇವಾಗ ಕಟ್ ಮಾಡಲ್ಲ ಸ್ನೇಹಿತರೆ, ಈ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ನಂತರ ಕಟ್ ಮಾಡ್ತೀನಿ. ನೀವು ಇದಕ್ಕೆ ಸ್ಲೀವ್ ಅಲ್ಲಿ ನೋಡಿ, ಇಲ್ಲಿ ಸೆಂಟರ್ಗೆ ಒಂದು ನ್ಯಾಚ್ ಹಾಕೊಂಡ್ಬಿಡಿ. ನಮಗೆ ಕರೆಕ್ಟ್ ಆಗಿ ಸೆಂಟರ್ ಪ್ಲೇಸ್ ಅನ್ನ ಸಿಗುತ್ತೆ. ನಾವು ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡಿದಾಗ ಕೂಡ ನಾವು ಇದೇ ರೀತಿ ಫೋಲ್ಡ್ ಮಾಡ್ಕೊಂಡು ತಿರ್ಗಾ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಈ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿ. ಇಲ್ಲ ಅಂದ್ರೆ ಇವಾಗಲೇ ಕಟ್ ಮಾಡಬಹುದು ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಫ್ರಂಟ್ ಸೇಪ್ ಆಗುತ್ತೆ ಸ್ಲೀವ್ ಅಲ್ಲಿ. ನೋಡಿ, ಇವಾಗ ಇದು ಬ್ಯಾಕ್ ಶೇಪ್ ಆಯ್ತು, ಹಾಗೆ ಇದು ಫ್ರಂಟ್ ಶೇಪ್ ಆಯ್ತು. ಇದಕ್ಕೆ ನಾವು ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ನಂತರ ನಾವು ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ಸ್ನೇಹಿತರೆ, ಇವಾಗ ಮೊದಲು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಇವಾಗ ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಸೀದಾ, ಇಲ್ಲ ಅಂದ್ರೆ ಸೀದಾ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಿ ನೀವು ಬ್ಯಾಕ್ ಸೈಡ್ ನಾವು ಪಟ್ಟಿಗೋಸ್ಕರ 1.5 ಇಂಚು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಇದು ಜಾಸ್ತಿ ಇಲ್ಲ ಸ್ನೇಹಿತರೆ, ಬಟ್ಟೆ ಜಾಸ್ತಿ ಇದ್ರೆ ನೀವು ಜಾಸ್ತಿ ಬಿಡ್ಬೋದು.
ಹಾಗಾಗಿ ನಾನು ಇದಕ್ಕೆ 1.5 ಇಂಚ್ ಬಿಡ್ತಾ ಇದ್ದೀನಿ. ನೀವು ಜಾಸ್ತಿ ಇದ್ರೆ ಜಾಸ್ತಿ ಬಿಡಬಹುದು, ಏನ್ ತೊಂದರೆ ಇಲ್ಲ. ಇವಾಗ ಬಂದು ಸ್ನೇಹಿತರೆ ಅಳತೆ ಬ್ಲೌಸ್ ಇಂದ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೋಬೇಕು. ಮೊದಲಿಗೆ ಬಂದು ಲೆಂತ್ ಅನ್ನ ನೋಡ್ಕೊಳ್ಳೋಣ, ಲೆಂತ್ ಎಷ್ಟಿದೆ ಅಂತ ಹೇಳಿ. ನೋಡಿ, ಈ ತರ ಶೋಲ್ಡರ್ ಇಂದ ಮೇಲ್ಗಡೆಯಿಂದ ಕೆಳಗಡೆಗೆ ಒಂದು ಮೆಜರ್ಮೆಂಟ್ ಅನ್ನ ತಗೋಬೇಕು. ರೆಡಿ ಬಂದು ನೋಡಿ 15 ಇಂಚ್ ಇದೆ. 15 ಇಂಚು ಒಂದು ಮಾರ್ಕ್ ಮಾಡ್ಕೋಬೇಕು. 15 ಇಂಚಿಗೆ ಮೇಲ್ಗಡೆಗೆ 1/2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು. ನೋಡಿ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಬಂದು ಸ್ನೇಹಿತರೆ ಇದಕ್ಕೆ ಈ ಮೆಜರ್ಮೆಂಟ್ ಗೆ ನಾನು 2.25 ಇಂಚು ನೆಕ್ ವಿಡ್ತ್ ಅನ್ನ ಇಡ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಬಂದು ಇದರಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಇಡೋಣ ಬ್ಲೌಸ್ ಅಲ್ಲಿ. ನಮ್ಗೆ ನೋಡಿ, ಇದು 3.25 ಇದೆ. 1/4 ಇಂಚು ನಾವು ಇಲ್ಲಿ ಮಾರ್ಜಿನ್ ಬೇಕು, ಹಾಗಾಗಿ 3.25 ಇಂಚ್ ತಗೊಂತ ಇದ್ದೀನಿ. ಅಲ್ಲಿಗೆ ಬಂದು ಶೋಲ್ಡರ್ ನೋಡಿ 6 ಇಂಚ್ ಆಯ್ತು. ಕೆಳಗಡೆ ಕೂಡ 6 ಇಂಚು ಒಂದು ಆರ್ಮೋಲ್ ಡೌನಿಂಗ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸ್ನೇಹಿತರೆ ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟ್ ಹಾಗೆ ವೇಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಅಲ್ಲಿ. ಹಾಗೆ ನೋಡಿ, ಬ್ಯಾಕ್ ನೆಕ್ ಲೆಂತ್ ಕೂಡ ನಾವು ಇದೇ ರೀತಿ ನೋಡ್ಕೋಬಹುದು. ಬ್ಯಾಕ್ ಸೈಡ್ ಇಂದ ನಾವು ಬ್ಲೌಸ್ ನ ಬ್ಯಾಕ್ ಸೈಡ್ ಇತ್ತಲ್ಲ, ಫ್ರಂಟ್ ಸೈಡ್ ಅಲ್ಲಿ ನೋಡಿ ಈ ರೀತಿ ನಾವು ಮೆಜರ್ಮೆಂಟ್ ಅನ್ನು ನೋಡ್ಕೊಂಡ್ರೆ ನೋಡಿ, ಇಲ್ಲಿ 7.25 ಇಂಚ್ ಇದೆ. ನೋಡಿ, ಇಲ್ಲಿಂದ 7.25 ಇಂಚು, ಕೆಳಗಡೆಯಿಂದ ತಗೋಬೇಕು 7.25 ಇಂಚು. ಅಂದ್ರೆ ಇದು ಡೀಪ್ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಇದು ನೋಡಿ 7.25 ಇಂಚು ಇಲ್ಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಸ್ನೇಹಿತರೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ಹೇಳಿ. ನೋಡಿ, 22 ಇದೆ. ಅಂದ್ರೆ 22 ಅಂದ್ರೆ 44 ಆಗುತ್ತೆ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 44 ಆಗುತ್ತೆ. ಹಾಗೆ ಸೊಂಟದ ಅಳತೆ ಕೂಡ ಕೆಳಗಡೆ ಇಲ್ಲೇ ನೋಡ್ಕೊಳ್ಳೋಣ ನಾವು ಎಷ್ಟಿದೆ ಅಂತ ಹೇಳಿ. ನೋಡಿ, ನಾವು ಇಲ್ಲಿ ಉಕ್ಸ್ ಮನಿ ಮಾಡಿರ್ತೀವಲ್ಲ, ಅದನ್ನ ಲೆಸ್ ಮಾಡಿ ಇಟ್ಕೋಬೇಕು ಮೆಜರ್ಮೆಂಟ್ ತಗೋಬೇಕಾದ್ರೆ. 19 38 ಇದೆ ಸ್ನೇಹಿತರೆ. ಇಲ್ಲಿ ಬಂದು 38, ಇಲ್ಲಿ ಚೆಸ್ಟ್ ಬಂದು 44 ಇದೆ. ನಾವು 44ಅನ್ನ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 11 ಇಂಚು ಬರುತ್ತೆ. ನೋಡಿ, 11 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 38 ಇದೆ. ನಾವು 38ಅನ್ನ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9.5 ಬರುತ್ತೆ. 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 1 ಇಂಚು ಡಾಟ್ಗೋಸ್ಕರ ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇಲ್ಲಿ ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಅನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಒಂದು ಲೈನ್ ಹಾಕೋಣ. ಇವಾಗ ಒಂದು ಸ್ನೇಹಿತರೆ ಆರ್ಮೋಲ್ ಡೌನಿಂಗ್ ಅನ್ನ ನೋಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ ಹೇಳಿ. ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಆರ್ಮೋಲ್ ಇಡಬೇಕು. ಇಲ್ಲ ನಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಅದನ್ನ ನಾವು ಬೇರೆ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಇಡಬೇಕಾಗುತ್ತೆ. ನಾವು ಅವಾಗ ಆರ್ಮೋಲ್ ಅನ್ನ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಬಟ್ ನಮ್ಗೆ ಇಲ್ಲಿ ರೆಡಿ ಇರೋದ್ರಿಂದ ನೋಡಿ, ಕೆಳಗಡೆ ನಾನು ಇಲ್ಲಿ ಇದು ಮಾರ್ಜಿನ್ ಹೋಗುತ್ತೆ, ಇದು ಕೂಡ ಮಾರ್ಜಿನ್ ಇಲ್ಲಿ ಇಟ್ಟಿದ್ದೀನಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿಗೆ ಸ್ಟಿಚಿಂಗ್ ಆಗಿದೆ, ಕಂಪ್ಲೀಟ್ ಆಗಿದೆ. 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಒಂದು ಸ್ನೇಹಿತರೆ ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ಇವಾಗ ಆರ್ಮೋಲ್ ಡೌನಿಂಗ್ ಎಷ್ಟು ಬಂತು ಅಂತ ತೋರಿಸ್ತೀನಿ. 5.5 ಇಂಚು ಆರ್ಮೋಲ್ ಡೌನಿಂಗ್ ಬಂದಿದೆ. ಇದು ಇವಾಗ ನಾವು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಲೈನ್ ಹಾಕೊಂಡು ಇಲ್ಲಿ 1.5 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ನೀವು ಫ್ರೆಂಚ್ ಸ್ಕೇಲ್ ಇದ್ರೆ, ಕರ್ವ್ ಸ್ಕೇಲ್ ಇದ್ರೆ ಈ ರೀತಿ ನೀವು ಈಸಿಯಾಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಬ್ಯಾಕ್ ಪಾರ್ಟ್ಗೆ. ಸ್ನೇಹಿತರೆ ಇವಾಗ ಇಲ್ಲೇ ಬ್ಲೌಸ್ ಇರೋದ್ರಿಂದ ನಾವು ಒಂದ್ಸರಿ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿದೆಯಲ್ಲ ಆರ್ಮೋಲ್ ಅಂತ ಚೆಕ್ ಮಾಡ್ಕೊಳ್ಳೋಣ. ನಾವು ನೋಡಿ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿರ್ತೀವಿ, ನಮಗೆ ರೆಡಿ ಮೆಜರ್ಮೆಂಟ್ ಚಾರ್ಟ್ ಕೊಟ್ಟಾಗ ನಿಮಗೆ 6 ಇಂಚು 6.25 ಇಂಚು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಕೊಡ್ತೀವಿ. ಬಟ್ ಇದರಲ್ಲಿ ಬಂದು 5.25 ಇಂಚ್ ಇದೆ. ನೋಡ್ಕೊಳ್ಳೋಣ ಇವಾಗ ಎಷ್ಟು ಸರಿಯಾಗಿ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ. ಬಿಟ್ಟು ಕೂಡ ಈ ರೀತಿ ಇಟ್ಕೊಂಡಾಗ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಇಟ್ಕೊಂಡಾಗ ನೋಡಿ 100% ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿ ನೀವು ಮೆಥಡ್ ಅನ್ನ ಫಾಲೋ ಮಾಡೋದು. ಸ್ನೇಹಿತರೆ, ನೀವು ಚಾರ್ಟ್ ಮೆಜರ್ಮೆಂಟ್ ನೋಡಿರ್ತೀರಾ ಎಲ್ಲಾದ್ರೂ, ಏನಂದ್ರೆ ನೋಡಿ 44 ಇದೆ ಚೆಸ್ಟ್ ಮೆಜರ್ಮೆಂಟ್. ಈ ಮೆಜರ್ಮೆಂಟ್ ಗೆ ನಾವು ಇವಾಗ ಇದು ಶೋಲ್ಡರ್ ಬಂದು 6 ಇಂಚ್ ಇದೆ. ಮ್ಯಾಕ್ಸಿಮಮ್ 5.25 6 ಇಂಚ್ ವರೆಗೂ ಕೊಡ್ತಾರೆ. ಬಟ್ ಇದು ಬರ್ತಾ ಇರೋದು 5.5 ಇಂಚು ಅವರಿಗೆ ಕಂಫರ್ಟೇಬಲ್ ಆಗಿದೆ. ನಾನು ಇಷ್ಟೇ ಇಡೋಣ. ಹಾಗಾಗಿ ನೋಡಿ 5.5 ಇಂಚು ಆರ್ಮೋಲ್ ಡೌನಿಂಗ್ ಬಂದಿದೆ ಈ ಬ್ಲೌಸ್ಗೆ. ಇವಾಗ ಒಂದು ಸ್ನೇಹಿತರೆ ಕಟ್ ಮಾಡೋಣ.
ನೋಡಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದ್ವಿ. ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ ಸ್ನೇಹಿತರೆ. ನೋಡಿ 1 ಮೀಟರ್ ಬಟ್ಟೆ ಇತ್ತಿದ್ದು, 1 ಮೀಟರ್ ಬಟ್ಟೆಯಲ್ಲಿ ಇಷ್ಟೇ ಉಳಿದಿದೆ. ನೋಡಿ ಇಲ್ಲಿ 1/4 ಇಂಚು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ನಿಮ್ಗೆ, ಇಲ್ಲಾಂದ್ರೆ ನೀವು ಒಂದು ಲೈನ್ ಹಾಕೊಳ್ಳಿ. ಉಕ್ಸ್ ಪಟ್ಟಿಗೋಸ್ಕರ ಮಾರ್ಜಿನ್ ಬಿಟ್ಕೋಬೇಕು. ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ನಾವು ಇಲ್ಲಿ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಇದು ಶೋಲ್ಡರ್ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಆಸ್ ಇಟ್ ಈಸ್ ಹೆಂಗಿದ್ವಿ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ನೆಕ್ ಅಂಡ್ ಶೋಲ್ಡರ್ ಅನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗಿದೆ, ಎಕ್ಸ್ಟ್ರಾ ಒಂದು ಇಲ್ಲಿವರೆಗಿದೆ. ಇದು ಆರ್ಮೋಲ್ ಡೌನಿಂಗು. ಇಲ್ಲಿ ಕೂಡ ಅಷ್ಟೇ ನಾವು ಲೈನ್ ಹಾಕ್ಲಿಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು, ಆರ್ಮೋಲ್ ಶೇಪ್ ಅನ್ನ ಈ ರೀತಿ. ಹಾಗೆ ನೋಡಿ ಇದು ಫ್ರಂಟ್ ನೆಕ್ ಲೆಂತ್ಗೋಸ್ಕರ ಒಂದು ಲೈನು. ಹಾಗೆ ಇಲ್ಲಿ 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಅಳತೆ ಬ್ಲೌಸ್ ತಗೋಬೇಕು. ಅಳತೆ ಬ್ಲೌಸ್ ಅಲ್ಲಿ ನಾವು ಫಸ್ಟ್ ಡಾಟ್ ಪಾಯಿಂಟ್, ಸೆಕೆಂಡ್ ಡಾಟ್ ಪಾಯಿಂಟ್ ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಇಲ್ಲಿ ಕಾಣ್ತಾ ಇದೆ, ಶೋಲ್ಡರ್ ಇಂದ ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀನಿ. ಫಸ್ಟ್ ಒಂದು ಇಲ್ಲಿಗಿದೆ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ನಾನು ಇಲ್ಲೇ ಮಾರ್ಕ್ ಮಾಡ್ಕೊಂತೀನಿ ಸ್ನೇಹಿತರೆ. ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಇದು ಫಸ್ಟ್ ಡಾಟ್ ಪಾಯಿಂಟ್. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಇವಾಗ ಫ್ರಂಟ್ ನೆಕ್ ಡೀಪ್ ಅನ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಇಲ್ಲಿ ಹುಕ್ಸ್ ಪಟ್ಟಿ ಕೂಡ ಹೈಟು ನಮಗೆ ಸಿಗುತ್ತೆ. ಹುಕ್ಸ್ ಪಟ್ಟಿ ಎಷ್ಟು ಸೈಜ್ ಬೇಕಂತ ಹೇಳಿ ನೋಡಿ ಇಲ್ಲಿ 1/4 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಬಂದು ನೋಡಿ ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ಇದೆ. ಇದಕ್ಕೆ ನಾವು ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು. ನೋಡಿ ಮೊದಲಿಗೆ ಬಂದು ನಾನು ಫಸ್ಟ್ ಡಾಟ್ ಪಾಯಿಂಟ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಇದು ಸೆಕೆಂಡ್ ಡಾಟ್ ಪಾಯಿಂಟ್. ಸ್ನೇಹಿತರೆ ನಾವು ಮೇನ್ ಡಾಟ್ ಅನ್ನ ಇಲ್ಲಿ 4.5 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಮೇನ್ ಡಾಟಿಗೋಸ್ಕರ. ಇದು ಚೆಸ್ಟ್ ಮೆಜರ್ಮೆಂಟ್ ನ 10ನೇ ಒಂದು ಭಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಈ ಡಾಟ್ ಬಂದು ನಾನು 2.5 ಇಂಚ್ ಹಿಡಿತಾ ಇದ್ದೀನಿ. ಅಂದ್ರೆ ಒಂದ್ ಸೈಡ್ ಬಂದು 1/4 ಇಂಚು, ಒಂದ್ ಸೈಡ್ ಬಂದು 1/4 ಇಂಚು, ಟೋಟಲ್ ಬಂದು 2.5 ನಮಗೆ ಡಾಟ್ ಅನ್ನು ಹಿಡಿಬೇಕು. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ಬಂದಿದೆ. ಇದು ಕೆಳಗಡೆಗೆ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬೇಕಾ, ಹಾಗಾಗಿ 1 ಇಂಚು ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1.5 ಇಂಚು ಉಳಿದಿದೆ. ಹಾಗೆ ಇಲ್ಲಿ ಮೇಲಕ್ಕೆ ಒಂದು 1/2 ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಬೇಕು. ಸ್ನೇಹಿತರೆ ಇವಾಗ ಸೊಂಟ ಅಳತೆ ಬಂದು 38 ಇದೆ. ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9.5 ಬರುತ್ತೆ. ನೋಡಿ 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 2.5 ಇಂಚು ನಾವು ಡಾಟಿಗೋಸ್ಕರ ಲೆಸ್ ಮಾಡ್ಕೋಬೇಕು. ಇಲ್ಲಿ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನು ಹಿಡಿಬಹುದು ಸ್ನೇಹಿತರೆ, ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮಗೆ ಅಳತೆ ಬ್ಲೌಸ್ ಕೊಟ್ಟರು ಕೂಡ ಇದೇ ಮೆಥಡ್ ಅನ್ನು ನೀವು ಫಾಲೋ ಮಾಡಬಹುದು. ನೋಡಿ 2 ಮುಕ್ಕಲಿಗೆ ಒಂದು ಡಾಟ್ ಬರುತ್ತೆ. ಇಲ್ಲ ಅಂದ್ರೆ ನೀವು ಅಳತೆ ಬ್ಲೌಸ್ ಪ್ರಕಾರನೇ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ಇದು 3rd ಡಾಟ್. ಸ್ನೇಹಿತರೆ ನೀವು 4th ಡಾಟ್ ಅನ್ನ ಬಂದ್ರೆ ಹಿಡಿರಿ, ಇಲ್ಲ ಅಂದ್ರೆ ಬೇಡ. ಆಕ್ಚುಲಿ ಇದರಲ್ಲಿ 4th ಡಾಟ್ ಇಲ್ಲ ಸ್ನೇಹಿತರೆ, ಹಾಗಾಗಿ ಬರೋದಿಲ್ಲ ಅನ್ಕೊಂಡಿದೀನಿ. ಬಂದ್ರೆ ನೀವು ಹಿಡಿಬಹುದು, ಏನು ತೊಂದರೆ ಇಲ್ಲ. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ನಾವು ಇವಾಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ತುಂಬಾ ಕಡಿಮೆ ಬಟ್ಟೆ ಉಳಿದಿದೆ ಇದರಲ್ಲೇ ನಾವು ಇವಾಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು. ಅಳತೆ ಬ್ಲೌಸ್ ಪ್ರಕಾರ ನಾವು ಕಟ್ ಮಾಡಿದ್ರಿಂದ ಇದರ ಪ್ರಕಾರನೇ ನಾವು ಬೆಲ್ಟ್ ಅನ್ನ ಇಡಬೇಕು. ನೋಡಿ ಲೆಂತ್ ಬಂದು ಎಷ್ಟು, ಬೆಲ್ಟ್ ಲೆಂತ್ ಬಂದು ಎಷ್ಟಿದೆ, 9 ಇಂಚ್ ಬೇಕು. 9 ಇಂಚ್ ಬರುತ್ತೆ ಇಲ್ಲ ನೋಡ್ಕೊಳ್ಳೋಣ. ನೋಡಿ 9 ಇಂಚು ಬರ್ತಾ ಇದೆ ಸ್ನೇಹಿತರೆ. ನೋಡಿ 9.5 ಇಂಚು ನಮ್ಮ ಪ್ರಕಾರ ಬೇಕು. ಹಾಗೆ 2 ಇಂಚ್ ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬೆಲ್ಟ್ ಅಗಲ ನೋಡ್ಕೊಳ್ಳೋಣ.
ನೋಡಿ ಈ ಸೈಡ್ ಬಂದು ಎಷ್ಟಿದೆ ಅಂತ ರೆಡಿ ಎಷ್ಟಿದೆ ಅಂತ ನೋಡ್ಕೊಂತ ಇದೀನಿ. 2.5 ಇಂಚ್ ಇದೆ. ಇಲ್ಲಿ ಬಂದು ನಮ್ಗೆ 3.25 ಇಂಚ್ ಇದೆ. ನೋಡಿ ಇಲ್ಲಿ 3.25 ಇಂಚು ಪ್ಲಸ್ 1 ಇಂಚ್ ಆಡ್ ಮಾಡಿದ್ರೆ ನಮಗೆ 4.25 ಇಂಚ್ ಬೇಕು. ನೋಡಿ ಸ್ನೇಹಿತರೆ ಇದು ಎಂಡು ಒಳಗು ಕ್ರಿಟಿಕಲ್ ಆಗುತ್ತೆ, ಇಲ್ಲಿವರೆಗೂ ಬರುತ್ತೆ, ಕರೆಕ್ಟ್ ಆಗಿ ಬರುತ್ತೆ, ಇದು ಜಾಸ್ತಿ ಉಳಿಯಲ್ಲ ಬಟ್ಟೆ. ಇಲ್ಲಿವರೆಗೂ ಮಾರ್ಕಿಂಗ್ ಇದೆ. ಇಲ್ಲಿ ಬಂದು 2.5 ಇಂಚ್ ಇದೆ, ಅಲ್ಲಿಗೆ ನಾವು 3.5 ಇಂಚ್ ತಗೋಬೇಕು. ನೋಡಿ ಈ 3.5 ಇಂಚ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿಂದ ಇದನ್ನ ಸ್ವಲ್ಪ ಕ್ರಾಸ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಕ್ರಾಸ್ ಬೆಲ್ಟ್ ಅನ್ನ ನಮಗೆ ಪರ್ಫೆಕ್ಟ್ ಆಗಿ ಕೂರುತ್ತೆ. ನೋಡಿ ಇವಾಗ ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡಿದೀವಿ ಸ್ನೇಹಿತರೆ. ಇದರಲ್ಲಿ ಕೂಡ 2 ಇದೆ ನೋಡಿ, 2 ಪೀಸ್ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೆ ಇದ್ದು ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಕಮೆಂಟ್ ಮಾಡಿದ್ರೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.